ನಮಸ್ಕಾರ ವೀಕ್ಷಕರೇ. ಟೀಚರ್ಸ್ ಹಾಗೂ ತತ್ಸಂಬಂಧಿತ ಇತರರ ವರ್ಗಾವಣೆಗಾಗಿ 8 ಮುಖ್ಯ ಮಾರ್ಪಾಡುಗಳು. ಶಿಕ್ಷಕರ ವರ್ಗಾವಣೆಯಲ್ಲಿ ಏನೇನು ಬದಲಾವಣೆಗಳು? ಬನ್ನಿ ಈ ಬಗ್ಗೆ ನೋಡೋಣ. ನಿರ್ಣಾಯಕ ಹುದ್ದೆಗಳು ಇಲ್ಲದಿದ್ದರೆ ಸರ್ಕಾರದ ಸೂಚನೆಯ ಪ್ರಕಾರ ಬೇರೆ ಹುದ್ದೆಗಳಿಗೆ ವರ್ಗಾವಣೆ ಮಾಡಬಹುದಾಗಿದೆ. ಕೋರಿಕೆ ವರ್ಗಾವಣೆಗೆ ಸಂಬಂಧಿಸಿದಂತೆ ಕೊನೆ ಪಕ್ಷ ಕಡಿಮೆ ಅಂದರೂ 10 ವರ್ಷಗಳ ಸೇವೆಯನ್ನು ಮಾಡಿರಬೇಕು. ಈ ನಿಯಮ ಕಲ್ಯಾಣ ಕರ್ನಾಟಕದಿಂದ ಹೊರಗೆ ಬರುವವರಿಗಾಗಿ ಅನ್ವಯಿಸುತ್ತದೆ. ಸತತ 3 ವರ್ಷಗಳ ಸೇವೆಯು ನಿಯೋಜನೆಗಳು ಒಳಗೊಂಡು ಮುಗಿಸಿದವರು ಮಾತ್ರ ವರ್ಗಾವಣೆಗೆ ಕನಿಷ್ಠ ಸೇವಾವಧಿಯನ್ನು ಪೂರೈಸಿದಂತಾಗುತ್ತದೆ. ಅಂದರೆ ಟ್ರಾನ್ಸ್ಫರ್ಗೆ ಅರ್ಹತೆ ಪಡೆದಂತಾಗುತ್ತದೆ. ನಿಯಮಾನುಸಾರ ಸರಿಯಾಗಿ ಮರುಹೊಂದಿಕೆ ಮಾಡಿ ಆದ ಮೇಲೆ ಹೆಚ್ಚುವರಿ ಶಿಕ್ಷಕರನ್ನು ಯಾವುದೇ ಶಾಲೆಗೆ ಕೌನ್ಸೆಲಿಂಗ್ ಮೂಲಕ ವರ್ಗಾವಣೆ ಮಾಡಲಾಗುವುದು. ಅನಂತರ 5ನೇದಾಗಿ ವಲಯ ಎನಲ್ಲಿ 10 ವರ್ಷ ಇದ್ದವರಿಗೆ ವಲಯ ಬಿ ಅಥವಾ ಸಿಗೆ ವರ್ಗಾವಣೆಯಾಗಲಿದೆ. 6ನೇದಾಗಿ ಯಾರ್ಯಾರಿಗೆ ಕೋರಿಕೆ ವರ್ಗಾವಣೆಗಳಲ್ಲಿ ಆದ್ಯತೆ ಇದೆ ಅಂದರೆ 50 ವರ್ಷ ದಾಟಿದ ಮಹಿಳೆಯರಿಗೆ ಹಾಗೂ 55 ವರ್ಷಗಳು ದಾಟಿದ ಪುರುಷರಿಗೆ ಆದ್ಯತೆ ಇದೆ. ಆನಂತರ 7ನೇದಾಗಿ ನಿಗದಿಪಡಿಸಿದ ಹುದ್ದೆಗಳಲ್ಲಿ ಪೂರ್ಣಾವಧಿ ಮುಗಿಸಿರುವವರಿಗೂ ಸಹ ವರ್ಗಾವಣೆಯಲ್ಲಿ ಆದ್ಯತೆ ಇದೆ. ಅನಂತರ ಕೊನೆಯದಾಗಿ ಹಾಗೂ ಇನ್ನು ಹಲವಾರು ಪ್ರಕರಣಗಳಲ್ಲಿ ಆದ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನ್ ವಿಭಾಗದಲ್ಲಿ ತಾವು ಸುತ್ತೋಲೆಯನ್ನು ಅವಲೋಕಿಸಬಹುದಾಗಿದೆ. ಧನ್ಯವಾದಗಳು. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಆಗಿ. ಧನ್ಯವಾದಗಳು. ಮತ್ತೆ ಸಿಗೋಣ.